शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुदेवो महेश्वरः। गुरु साक्षात् परं ब्रह्म तस्मै श्री गुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ಎಲ್ಲರಿಗೂ ನಮಸ್ಕಾರ. ಈ ವಾರದಲ್ಲಿ ನಾವು ಚಂದ್ರವಂಶನ ಕತೆ ಕಂಟಿನ್ಯೂ ಆಗುತ್ತೆ. ನಾನು ಇವತ್ತು ಕೃಷ್ಣ ಹುಟ್ಟಿಸ್ಬೋದು ಅಂದ್ಕೊಂಡೆ, ಆದರೆ ಇದೇ ಕತೆ ಜಾಸ್ತಿ ಇದೆ, ಅದನ್ನು ಮುಗಿಸ್ಬೇಕು ಅಂದ್ಕೊಂಡು ಮುಂದಿನ ವಾರದಲ್ಲಿ ಕೃಷ್ಣನ ಜನನದ ಬಗ್ಗೆ ಹೇಳೋಣ. ಈ ವಾರದಲ್ಲಿ ಮಾಡೋಣ ಅಂದ್ಕೊಂಡೆ, ಆದರೆ ಇನ್ನೂ 2-3 ರಾಜರ ಕತೆಗಳಿದೆ. ಕೆಲವೊಂದು ಕತೆಗಳು ನಾವು ತಿಳ್ಕೋಬೇಕು ಮತ್ತು ಅದರದ್ದು ಹಿನ್ನೆಲೆ ಎಲ್ಲ ನಮ್ಗೆ ಗೊತ್ತಿರಬೇಕು ಅಂತ. ಹೋದ ವಾರದಲ್ಲಿ ನಾನು ಪುರೂರವನ ಕತೆ ಹೇಳಿದೆ. ಪುರೂರವ ಅಂದರೆ ಚಂದ್ರವಂಶನ ಒಂದು ಕುಡಿ. ಬುಧನ ಕಥೆನೂ ಹೇಳಿದೆ. ಬುಧ ಹೇಗೆ ಹುಟ್ಟಿದ್ದು, ಚಂದ್ರವಂಶನ ಮಗ. ಚಂದ್ರ ಮತ್ತು ಇಲಾ ಬೃಹಸ್ಪತಿಯ ಹೆಂಡತಿಯನ್ನು ಕಟ್ಕೊಂಡು ಹೋಗಿ ಸೋಮ ಮಗು ಆಗೋದು ಅಂತ ನಾನು ನಿಮ್ಗೆ ಹೇಳಿದ್ದೆ. ಅಲ್ಲಿಂದ ಚಂದ್ರವಂಶನ ಕಥೆಗಳು ಶುರುವಾಗುತ್ತೆ. ಈಗ ಇದೇ ಚಂದ್ರವಂಶನ ಕಥೆಯಲ್ಲಿ ನಾವು ಪುರೂರವನ ಕಥೆಯನ್ನು ನಾವು ಹೋದ ವಾರದಲ್ಲಿ ಕೇಳಿದ್ದೀವಿ. ನಾನು ಹೋದ ವಾರದಲ್ಲಿ ಗಾದಿ ಅನ್ನೋ ರಾಜನ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಗಾದಿ ಅನ್ನೋ ರಾಜನಿಗೆ ಸತ್ಯವತಿ ಅಂತ ಒಬ್ಬಳು ಮಗಳಿದ್ಲು. ಆ ಸತ್ಯವತಿ ಮಗಳು ನೋಡೋದಕ್ಕೆ ತುಂಬ ಸುಂದರವಾಗಿದ್ಲಂತೆ. ಒಂದು ದಿವಸ ಅವಳು ಕಾಡಲ್ಲಿ ಹೂ ಕೀಳಕ್ಕೆ ಹೋದಾಗ ರುಚಿಕ ಅನ್ನೋ ಒಬ್ಬ ಬ್ರಾಹ್ಮಣ, ಅವನು ಅವಳನ್ನು ನೋಡಿಬಿಟ್ಟು ಅವಳನ್ನು ಇಷ್ಟಪಟ್ಟು ಗಾದಿ ರಾಜನ ಹತ್ರ ಬಂದು ನಿನ್ನ ಮಗಳನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನಂತೆ. ಗಾದಿ ರಾಜನಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ರು ಅವರು. ಯಾಕಂದರೆ ರುಚಿಕ ಬಂದು ಬ್ರಾಹ್ಮಣನಿಗೆ ನಾನು ಮದುವೆ ಮಾಡಿ ಕೊಡಲ್ಲ ಅಂದರೆ ಅವರಿಗೆ ಶಾಪ ಕೊಡ್ತಾರೆ ಬ್ರಾಹ್ಮಣ ಏನಾದರೂ ಕೇಳಿದ್ರೆ ನಾವು ಕೊಡಬೇಕಂತೆ ಬ್ರಾಹ್ಮಣರು, ಇಲ್ಲ ಅಂದರೆ ನಮಗೆ ಅದರದ್ದು ಪಾಪ ತಟ್ಟತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವರು ಗಾದಿ ಏನು ಮಾಡಿದ್ರಂತೆ, ಯೋಚನೆ ಮಾಡಿಬಿಟ್ಟು ಬ್ರಾಹ್ಮಣ ಇವನು ಹೇಗಿದ್ರು, ಇವನಿಗೆ ನಾನೊಂದು ಬೇಡಿಕೆ ಇಡೋಣ, ನನ್ನ ಮಗಳನ್ನು ಕೊಡಬೇಕಂದ್ರೆ ನೀನು ನನಗೆ 1000 ಅಶ್ವ ಕುದುರೆಗಳು ಬಿಳೀದಿರಬೇಕು, ಅದರ ಕಿವಿ ಮಾತ್ರ ಕಪ್ಪದಿರಬೇಕು, ಆ ಥರ 1000 ಅಶ್ವ ನೀನು ನನಗೆ ಕೊಟ್ಟರೆ ನಾನು ನನ್ನ ಮಗಳನ್ನು ನಿಂಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನಂತೆ. ರುಚಿಕ ಹೇಳ್ತಾನಂತೆ ಅಷ್ಟೇನಾ, ಸರಿ ಅಂತ ಹೇಳಿ ರುಚಿಕ ಕಾಡಿಗೆ ಹೋಗಿ ವರುಣದೇವನಿಗೆ ತಪಸ್ ಮಾಡಿ ಆ 1000 ಅಶ್ವವನ್ನು ಪಡ್ಕೊಂಡು ಅದನ್ನು ತಗೊಂಬಂದು ಗಾದಿ ಚಕ್ರವರ್ತಿಗೆ ಕೊಡ್ತಾನಂತೆ. ಗಾದಿಗೆ ಇಲ್ಲಿಗೆ ಒಂಥರ ನಂಬಿಕೆ ಬಂತು, ರುಚಿಕನಿಗೆ ನನ್ನ ಮಗಳ ಮೇಲೆ ನಿಜವಾದ ಪ್ರೀತಿ ಇದೆ, ಅವನು ಅವಳನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳಿ ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟಾಗ ಸ್ವಲ್ಪ ದಿವಸ ಆಯಿತು, ಇಬ್ರಿಗೂ ಗಾದಿಗೂ ಗಂಡ್ಮಗು ಇಲ್ಲ, ರುಚಿಕನಿಗೂ ಮಕ್ಕಳಾಗಿರಲ್ಲ. ಅದಕ್ಕೆ ಇಬ್ಬರು ಮಾತಾಡಿಕೊಂಡು ರುಚಿಕ ಹೇಳ್ತಾನಂತೆ, ನಾನು ಒಂದು ಹವಿಸ್ಸನ್ನು ಮಾಡ್ತೀನಿ, ಆ ಹವಿಸ್ಸಲ್ಲಿ ಇಬ್ಬರಿಗೂ ಗಂಡ್ಮಕ್ಕಳಾಗೋ ಹಾಗೆ ನಾನು ತಪಸ್ ಮಾಡಿ ಆ ಹವಿಸ್ಸನ್ನು ಕೊಡ್ತೀನಿ, ಇಬ್ಬರು ಹೆಂಡತಿಯರು ಕುಡಿಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಹವಿಸ್ಸಿಗೆ ಏನು ಬೇಕೋ, ಆ ಯಾಗಕ್ಕೆ ಏನು ಬೇಕೋ ಅದೆಲ್ಲ ತಯಾರಿ ಮಾಡಿಕೊಂಡು 2 ಚಂಬಲ್ಲಿ, ಒಂದು ಚಂಬನ್ನು ಒಂದು ದೇವರ ಮಂತ್ರ ಅಂದರೆ ಅವ್ರೇನು ಮಾಡಿರ್ತಾರೆ, ರುಚಿಕ ಬ್ರಾಹ್ಮಣರಲ್ಲ ಅವರು ಯಜ್ಞ ಮಾಡುವಾಗ ಒಂದು ಚಂಬಲ್ಲಿ ಬ್ರಹ್ಮ ತೇಜಸ್ಸು ಅದನ್ನು ಆವಾಹನೆ ಮಾಡಿರ್ತಾರಂತೆ, ಇನ್ನೊಂದು ಚಂಬಲ್ಲಿ ಕ್ಷಾತ್ರ ತೇಜಸ್ಸು ಅಂದರೆ ಕ್ಷತ್ರಿಯ ತೇಜಸ್ಸನ್ನು ಆವಾಹನೆ ಮಾಡಿರ್ತಾರಂತೆ. ಮಾಡಿಟ್ಬಿಟ್ಟು ಸಂಜೆ ಆಗಿರುತ್ತೆ, ಅವರು ಸಂಧ್ಯಾ ವಂದನೆ ಮಾಡೋದಕ್ಕೆ ನಾನು ಹೋಗಿ ಬರ್ತೀನಿ ಮಗಳೇ, ಹೆಂಡತಿಗೆ ಹೇಳ್ತಾರೆ ಹೋಗಿ ಬರ್ತೀನಿ, ಇದನ್ನು ನಿನಗೋಸ್ಕರ ಮಾಡಿದ್ದೀನಿ, ಇದನ್ನು ನಿಮ್ಮ ತಾಯಿಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹೋಗ್ತಾರಂತೆ. ಈ ತಾಯಿಗೆ ಕುತೂಹಲ, ಅವನು ಹೆಂಡತಿಗೋಸ್ಕರ ತುಂಬ ಬಲಿಷ್ಠವಾದ ಏನೋ ಮಂತ್ರ ಮಾಡಿ ತುಂಬ ಒಳ್ಳೆ ಮಂತ್ರ ಮಾಡಿರೋ ನೀರು ಆವಾಹನೆ ಮಾಡಿರ್ತಾನೆ, ನನಗೆ ಸುಮಾರಾಗಿರೋದು ಮಾಡಿರ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಬರೋದ್ರೊಳಗೆ
ಮಗಳನ್ನು ಕರೆದ್ಬಿಟ್ಟು, ಮಗಳೇ ನಾವು ಈ ನೀರನ್ನು ಕುಡಿಯೋಣ, ಆದರೆ ನಿನಗಂತ ತಯಾರು ಮಾಡಿರೋ ನೀರನ್ನು ನಾನು ಕುಡಿತೀನಿ, ನನಗಂತ ಮಾಡಿರೋದನ್ನು ನೀನು ಕುಡಿ ಅಂತ. ಮಗಳಿಗೇನು ಗೊತ್ತಾಗಲ್ಲ. ಮಗಳು ಹೇಳ್ತಾಳೆ, ಆಯಿತು ಹೇಗಿದ್ದರೂ 2 ಹವಿಸ್ ಮಾಡಿರೋದೆ ಸರಿ ಅಂಥೇಳಿ ಅದಲು ಬದಲು ಮಾಡಿಬಿಟ್ಟು ಇಬ್ಬರು ಕುಡಿತಾರಂತೆ. ಇವನು ರುಚಿಕ ಒಂದು ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೊಂಡು ಬರ್ತಾನೆ. ಬಂದ ಮೇಲೆ ನೋಡ್ತಾನೆ ಚೆಂಬು 2 ಖಾಲಿಯಾಗಿದೆ. ಕೇಳ್ತಾರಂತೆ, ಏನಾಯ್ತು ಇದು, ಯಾಕೆ ಖಾಲಿ ಆಯಿತು ಅಂತ. ಆವಾಗ ಇಬ್ಬರು ಹೇಳ್ತಾರೆ, ಮಗಳು ಹೇಳ್ತಾಳೆ, ಹೆಂಡತಿ ಹೇಳ್ತಾಳೆ, ಇಲ್ಲ ನಾವು ಕುಡಿದ್ವಿ. ಓಕೆ, ನಿನಗೆ ಮಾಡಿದ್ದು ನೀನು ಕುಡಿದೆ ತಾನೆ, ಅಮ್ಮನಿಗೆ ಮಾಡಿದ್ದು ಅಮ್ಮನಿಗೆ ಕೊಟ್ಟೆ ತಾನೆ ಅಂತ ಕೇಳ್ತಾನೆ. ಇಲ್ಲ ಇಲ್ಲ, ಅಮ್ಮ ಹೇಳಿದ್ರು ನಾವಿಬ್ಬರು ಅದನ್ನು ಅದಲು ಬದಲು ಮಾತು ಕುಡಿಯೋಣ ಅಂತ. ಅವನಿಗೆ ತುಂಬ ಸಿಟ್ಟು ಬರುತ್ತಂತೆ, ಏನಕ್ಕೆ ನೀನು ಹಾಗೆ ಮಾಡಿದೆ, ಅದು ನಾನು ನಿನಗೆ, ನಾವು ಬ್ರಾಹ್ಮಣರು, ನಮಗೆ ಬೇಕಿರೋದು ಬ್ರಹ್ಮ ತೇಜಸ್ಸಿರುವಂಥ ಮಗು, ಅವರು ಕ್ಷತ್ರಿಯರು, ನಿಮ್ಮ ತಾಯಿ ಕ್ಷತ್ರಿಯರು, ಅವ್ರಿಗೆ ಬೇಕಿದ್ದಿದ್ದು ಕ್ಷಾತ್ರ ತೇಜಸ್ ಮಗು, ನಾನು ಅದನ್ನು ಹಾಗೇ ನಾನು ಆಹ್ವಾನ ಮಾಡಿ ಇಟ್ಟಿದ್ದೆ, ನೀನು ಅದಲು ಬದಲು ಮಾಡಿದ್ಯಾ. ಈಗ ನಿನಗೆ ಹುಟ್ಟೋ ಮಗ, ನಮಗೆ ಹುಟ್ಟೋ ಮಗು ಕ್ಷಾತ್ರ ತೇಜಸ್ಸು, ಮತ್ತು ಅವನು ಅಂಥ ಒಳ್ಳೆ ಸಂತಾನವಾಗಿರಲ್ಲ ಅಂತ ಹೇಳ್ತಾನಂತೆ. ಅಂದರೆ ನಮ್ಮ ಬ್ರಾಹ್ಮಣರ ಸಂಪ್ರದಾಯ ಪಾಲಿಸೋನಂಥವನು ಇರಲ್ಲ ಅಂತ ಹೇಳಿ. ಅದಕ್ಕೆ ಇವಳಿಗೆ ಬೇಜಾರಾಗತ್ತಂತೆ ಸತ್ಯವತಿಗೆ, ಈ ಥರ ಆಗೋದು ಬೇಡ, ಏನಾದರೂ ನಂಗೊಂದು ಈ ಶಾಪದಿಂದ ನನಗೆ ಏನಾದರೂ ಒಂದು, ಈ ಕಷ್ಟದಿಂದ ನನಗೆ ಏನಾದರೂ ಒಂದು ನಿವಾರಣೆ ಮಾಡಬೇಕು ಅಂತ ಕೇಳ್ಕೊತಾಳೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಸರಿ ಒಂದಂತೂ ನಾನು ಮಾಡಬಲ್ಲೆ, ನಿನಗೆ ಹುಟ್ಟೋ ಮಗ ಒಳ್ಳೆಯವನಾಗಿರ್ತಾನೆ, ಆದರೆ ನಿನ್ನ ಮೊಮ್ಮಗ ಅವನು ಅಂಥ ಒಳ್ಳೆಯವನಾಗಿರಲ್ಲ ಅಂತ. ಮೊಮ್ಮಗ ತಾನೇ, ಪರವಾಗಿಲ್ಲ ಸರಿ ಅಂತ ಅವಳು ಒಪ್ಕೋತಾಳಂತ. ನನ್ನ ಮಗ ಒಳ್ಳೆಯವನಾದರೆ ಸಾಕು ಅಂತ. ಹೀಗೆ ಆಗಿ ಈ ಸತ್ಯವತಿಗೆ ಜಮದಗ್ನಿ ಅಂತ ಒಂದು ಮಗ ಹುಟ್ಟುತ್ತಾನೆ. ಜಮದಗ್ನಿ ಋಷಿ ಗೊತ್ತಿದೆ ನಿಮಗೆ. ಜಮದಗ್ನಿಯ ಕಥೆ ನಿಮಗೆಲ್ಲ ಗೊತ್ತಿದೆ. ಜಮದಗ್ನಿ ದೊಡ್ಡವನಾಗ್ತಾನೆ, ಅವನಿಗೆ ರೇಣುಕಾ ಅನ್ನೋ ದೇವಿ ಒಂದು ಹೆಣ್ಣನ್ನು ಕೊಟ್ಟು ಹೆಣ್ಣನ್ನು ನೋಡಿ ಮದುವೆ ಮಾಡ್ತಾರೆ. ಈ ಜಮದಗ್ನಿಗೆ 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ ಕಡೆ ಮಗು ಬಂದು ರಾಮ ಅಂತ ಅವನನ್ನು, ವಾಸ್ತವವಾಗಿ ಅವನ ಹೆಸರು ರಾಮ, ಆದರೆ ನಾವು ಲೋಕಾರೂಢಿಯಲ್ಲಿ ಅವನ ಹೆಸರನ್ನು ಕರೆಯೋದೇನೆಂದರೆ ಪರಶುರಾಮ ಅಂತ. ಇಲ್ಲಿ ಹುಟ್ಟೋದು ಪರಶುರಾಮ. ಈ ಜಮದಗ್ನಿ ಋಷಿ ತುಂಬ ತಪಸ್ ಮಾಡಿ ಸಾಧನೆ ಮಾಡಿದರು. ಅವರು ಏನು ಮಾಡ್ತಾರೆ, ಒಂದು ದಿವಸ ಕಾಡಲ್ಲಿ ಅವರು ಆಶ್ರಮದಲ್ಲಿ ಇಡ್ತಾರೆ. ಅವರಿರೋ ರಾಜ್ಯಕ್ಕೆ ರಾಜ ಬಂದು ಕಾರ್ತವೀರ್ಯ ಅರ್ಜುನ ಹೆಸರು ಗೊತ್ತಿದೆ ನಿಮಗೆ. ಆ ಕಾರ್ತವೀರ್ಯ ಅರ್ಜುನನಿಗೆ ಸಹಸ್ರಬಾವು ಅಂದರೆ 1000 ಕೈಗಳಂತೆ, ಮತ್ತು ಅವರು ತುಂಬ ಬಲಿಷ್ಠರಂತೆ. ವೀರ್ಯ ಅವ್ರಿಗೆ ವೀರ್ಯ ಜಾಸ್ತಿ, ಬಲಿಷ್ಠ ರಾಜ ಅವರು. ಅವರಿಗೆ ಯಾರೂ ಸೋಲ್ಸೋಕ್ಕಾಗ್ತಾ ಇರಲಿಲ್ಲ. ಹಿಂದೆ ನಾನು ನಿಮ್ಗೆ ಹೇಳಿದ್ದೆ, ರಾವಣ ಕೂಡ ಕಾರ್ತವೀರ್ಯ ಅರ್ಜುನನಿಗೆ ಸೋಲ್ಸೋಕ್ಕಾಗಲಿಲ್ವಂತೆಗೆ. ರಾವಣನನ್ನು ಒಂದು ಗೊಂಬೆ ಥರ ಅವ್ರ ಕಂಕ್ಳಲ್ಲಿ ಕಟ್ಕೊಂಡಿದ್ರಂತೆ ಕಾರ್ತವೀರ್ಯ ಅರ್ಜುನ. ಅಂಥ ಬಲಿಷ್ಠ ಕಾರ್ತವೀರ್ಯ ಅರ್ಜುನ. ರಾವಣ ಬಂದಾಗ ಕೂಡ ಯುದ್ಧ ಮಾಡೋದಕ್ಕಾಗಲಿಲ್ಲ. ರಾವಣ ಮತ್ತು ಕಾರ್ತವೀರ್ಯ ಯುದ್ಧ ಮಾಡುವಾಗ ರಾವಣನಿಗೆ ಏನೂ ಮಾಡೋಕ್ಕಾಗಲಿಲ್ಲ, ಅಷ್ಟು ಬಲಿಷ್ಠರು ಕಾರ್ತವೀರ್ಯ ಅರ್ಜುನ ಒಂದ್ಸಲ ಬೇಟೆ ಆಡಿಕೊಂಡು ಕಾಡು ಬರ್ತಾರೆ. ಅಲ್ಲಿ ಜಮದಗ್ನಿಯ ಆಶ್ರಮ ಇರುತ್ತೆ. ಆ ಜಮದಗ್ನಿಯ ಆಶ್ರಮಕ್ಕೆ ಬರ್ತಾರೆ ಅವರು. ಬೇಟೆ ಆಡ್ಕೊಂಡ್ಬಂದು ಅಲ್ಲಿ ಅವರಿಗೆ ಸ್ವಲ್ಪ ದಣಿವಾಗಿರುತ್ತೆ, ಆಶ್ರಮಕ್ಕೆ ಬರ್ತಾರೆ. ಜಮದಗ್ನಿಗಳು ನಮ್ಮ ರಾಜ ಬಂದಿದ್ದಾರೆ ಅಂಥೇಳಿ ಅವರಿಗೆ ಒಳ್ಳೆ ಸತ್ಕಾರ ಮಾಡ್ತಾರಂತೆ. ಕಾರ್ತವೀರ್ಯ ಅರ್ಜುನನಿಗೆ ಒಂಥರ ಯೋಚನೆ, ಅಂದರೆ ಅವ್ರಿಗೊಂಥರ ಸರ್ಪ್ರೈಸ್. ಆ್ಯಕ್ಚುಲಿ ಅವರಿಗೆ ಇದು ಹೇಗೆ ನಮಗೆ ಈ ಕಾಡಿನಲ್ಲಿ ಈ ಋಷಿಗಳು ಪರಮಾನ್ನ ಭೋಜ್ಯ ಮಾಡಿದ್ದಾರೆ, ಭೋಜನ ಕೊಟ್ಟಿದ್ದಾರೆ, ಹೇಗೆ ಈ ವ್ಯವಸ್ಥೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಕೇಳ್ತಾರಂತೆ ಜಮದಗ್ನಿ ಅವ್ರಿಗೆ. ಹೇಗೆ ನೀವು ನನಗೆ ಇಷ್ಟು ಒಳ್ಳೆ ಸತ್ಕಾರ ಮಾಡಿದ್ದೀರಾ, ಇಲ್ಲಿ ನಿಮಗೆಲ್ಲ ಹೇಗೆ ಸಿಗತ್ತೆ, ವ್ಯವಸ್ಥೆ ಹೇಗಿದೆ ನಿಮಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನಮ್ಮಲ್ಲಿ ಒಂದು ಧೇನು ಇದೆ, ಅದು ಕಾಮಧೇನು. ಆ ಕಾಮಧೇನು ನಮ್ಗೆ ಏನು ಬೇಕೋ ಅದನ್ನು ಕೊಟ್ಟಿದೆ ಅಂತ. ಆಗ ಕಾರ್ತವೀರ್ಯ ಅರ್ಜುನ ಹೇಳ್ತಾರಂತೆ, ಇದು ನಿಮ್ಮ ಹತ್ರ ಇರಬಾರ್ದು, ನನ್ನ ಹತ್ರ ಇರಬೇಕು ಅಂತ ಹೇಳಿ ಫೋರ್ಸಿಬಲಿ ಅವರು ಅದನ್ನು ಅಲ್ಲಿಂದ ತೊಗೊಂಡು ಹೊರಟೋಗ್ತಾರೆ. ಅವ್ರು ತೊಗೊಂಡು ಹೋಗೋ ಸಮಯಕ್ಕೆ ಅವರ ಮಕ್ಕಳು ಯಾರೂ ಇರಲಿಲ್ಲ, ರಾಮ ಕೂಡ ಅಲ್ಲಿರಲಿಲ್ಲ.
ರಾಮ ಹೊರಗಡೆ ಹೋಗಿರ್ತಾರೆ, ಅವ್ರು ವಾಪಸ್ ಬರ್ತಾರೆ. ಆವಾಗ ಗೊತ್ತಾಗತ್ತೆ ರಾಮ ನಾರಾಯಣನ ಅವತಾರ ಅಂತ ಹೇಳ್ತಾರೆ. ಬರ್ತಾರೆ, ಹೀಗೆ ಕಾರ್ತವೀರ್ಯ ಅರ್ಜುನ ನಮ್ಮ ಕಾಮಧೇನುವನ್ನು ತಗೊಂಡು ಹೋಗಿದ್ದಾರೆ ಅಂತ ರೇಣುಕಾ ಹೇಳ್ತಾರೆ, ತಾಯಿ ಹೇಳ್ತಾರೆ. ಕಾರ್ತವೀರ್ಯ ಅರ್ಜುನ ನಮ್ಮ ರಾಜ ಆಗಿರ್ಬೋದು, ಆದರೆ ಅವನು ಈ ಥರ ದುಷ್ಕೃತ ಮಾಡಿದ್ದಾನೆ, ನಾನು ಅವನಿಗೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ರಾಮನಿಗೆ ಸಿಟ್ಟು ಜಾಸ್ತಿ, ಶಾರ್ಟ್ ಟೆಂಪರ್ಡ್. ಈ ವಾಸ್ ವೆರಿ ವೆರಿ ಶಾರ್ಟ್ ಟೆಂಪರ್ಡ್. ಅದಕ್ಕೆ ಅವರು ಕಾರ್ತವೀರ್ಯ ಅರ್ಜುನ ಮಾಹಿಷ್ಮತಿ ಅಂತ ನಗರ ಅವ್ರದ್ದು, ಆ ಮಾಹಿಷ್ಮತಿಗೆ ಹೋಗೋ ಅಷ್ಟರಲ್ಲಿ ಆ ಕಾರ್ತವೀರ್ಯ ಅರ್ಜುನನನ್ನು ಹಿಡಿಬೇಕು ಮತ್ತು ಆ ಕಾಮಧೇನುವನ್ನು ವಾಪಸ್ ತೊಗೊಂಬರ್ಬೇಕು ಅಂತ ರಾಮ ಅಲ್ಲಿ ಬರ್ತಾರಂತೆ. ಅವ್ರು ಬರುವಾಗ ಏನಾಗತ್ತೆ, ಬರ್ತಾ ಇದ್ದಾಗ ಕಾರ್ತವೀರ್ಯ ಅರ್ಜುನ ಅಲ್ಲಿ ತನಕ ರಾಮನನ್ನು ನೋಡಿರಲ್ಲ. ನೋಡ್ತಾರೆ, ರಾಮನ ಮುಖದಲ್ಲಿ ಅಂಥ ತೇಜಸ್ಸು ಮತ್ತು ರಾಮನಿಗೆ ಅಷ್ಟು ಶಕ್ತಿ ಇರತ್ತಂತೆ. ಅವ್ನು ಬಂದಿದ್ದ ಕೂಡಲೇ ಅಲ್ಲಿ ಸೂರ್ಯ ವರ್ಚಸ್ಸು ಬರುತ್ತಂತೆ. ಕಾರ್ತವೀರ್ಯ ಅರ್ಜುನನಿಗೂ ಮತ್ತು ರಾಮನಿಗೂ ಅಲ್ಲಿ ಜೋರು ಯುದ್ಧ ನಡೆಯತ್ತಂತೆ. ಹೇಗೆ ಯುದ್ಧ ನಡೆಯುತ್ತೆ ಅಂತ ಬರ್ದಿರೋದು ಹೇಗೆ ಅಂದರೆ, 500 ಕೈಯಲ್ಲಿ ಬಿಲ್ಲುಗಳನ್ನು ಇಟ್ಕೊಂಡಿರ್ತಾರೆ ಕಾರ್ತವೀರ್ಯ ಅರ್ಜುನ. ಇನ್ನೊಂದು 500 ಸಹಸ್ರಬಾಹು ಅಲ್ವಾ, ಇನ್ನೊಂದು 500 ಕೈಯಿಂದ ಅವರ ಬಿಲ್ಲಿಂದ ಒಂದೊಂದು ಇದನ್ನು ಬಾಣವನ್ನು ಬಿಡ್ತಾ ಇರ್ತಾರೆ. ಈ ಬಾಣ ಅಷ್ಟು ರಭಸದಿಂದ ಬರ್ತಾ ಇದ್ರೂ ಕೂಡ ರಾಮನಿಗೆ ಅಷ್ಟು ಬಾಣವನ್ನು ತಡೆಯುವಷ್ಟು ಶಕ್ತಿ ಇತ್ತಂತೆ. ಅವರು ಸಾಕ್ಷಾತ್ ಪರಮಾತ್ಮ. ಅಷ್ಟು ಬಾಣ ತಡೆದು ಕಡೆಗೆ ಜಾಮದಗ್ನಿ ಕಾರ್ತವೀರ್ಯ ಅರ್ಜುನನಿಗೆ ಸಾಯಿಸ್ಬಿಡ್ತಾರಂತೆ. ಸಾಯಿಸಿ ಆ ಕಾಮಧೇನುವನ್ನು ತಗೊಂಡು ವಾಪಸ್ ಹೋಗ್ತಾರೆ. ಬರ್ತಾರೆ, ಜಮದಗ್ನಿ ಋಷಿಗಳು ಕೇಳ್ತಾರೆ, ಏನಾಯಿತು, ಏನು ನಡೀತು, ಸಂಗತಿ ಏನಾಯಿತು ಹೇಳು ನನಗೆ ಅಂತ. ನಾನು ಕಾರ್ತವೀರ್ಯ ಅರ್ಜುನನ ಕೊಂದು ನಮ್ಮ ಹಸುವನ್ನು ತಂದಿದ್ದೀನಿ ಅಂತ ಹೇಳ್ತಾನೆ. ಜಮದಗ್ನಿ ಋಷಿಗಳಿಗೆ ಬೇಜಾರಾಗತ್ತಂತೆ. ಹೇಳ್ತಾರಂತೆ, ರಾಮ ನೀನು ಮಾಡಿರೋದು ಅತಿ ಘೋರ ಪಾಪದ ಕಾರ್ಯ. ನಮ್ಮ ರಾಜ, ಅವರು ನಮ್ಮ ಜಗತ್ಪಾಲಕ, ಅವನು ನೀನು ಸಾಯಿಸಿದ್ಯಾ, ಇದು ನಿನಗೆ ದೊಡ್ಡ ಪಾಪ ಮಾಡಿರೋ ಅಷ್ಟು, ನಿನಗೆ ದೊಡ್ಡ ಪಾಪ ತಟ್ಟಿದೆ. ಈ ಪಾಪದಿಂದ ನೀನು ವಿಮುಕ್ತನಾಗಬೇಕು. ನೀನು ಈ ಕೂಡಲೇ ಇಲ್ಲಿಂದ ಹೊರಟು ಗಂಗೆ ಮತ್ತು ಬೇರೆ ಪವಿತ್ರ ನದಿ ತೀರಕ್ಕೆ ಹೋಗಿ, ತೀರ್ಥ ಸ್ಥಾನಗಳಿಗೆ ಹೋಗ್ಬಿಟ್ಟು ತೀರ್ಥ ಮಾಡಿಕೊಂಡು ನಿನ್ನ ಪುಣ್ಯ ಪಾಪವನ್ನು ಕಳ್ಕೊಂಡು ಬರಬೇಕು ಅಂತ ಹೇಳ್ತಾರಂತೆ. ಸರಿ ಅಂತ ಹೇಳಿ ರಾಮ ಹೋಗ್ತಾರೆ. ಈ ಕಡೆ ಕಾರ್ತವೀರ್ಯ ಅರ್ಜುನನ ಮಗ, ಅವನಿಗೆ ನಡೆದಿರೋ ಸಂಗತಿ ಎಲ್ಲ ತಿಳಿದು ಅವನಿಗೆ ಸಿಟ್ಟು ಬಂದು ಅವನು ಆ ಜಮದಗ್ನಿ ಋಷಿಯ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಬಂದು ನೋಡ್ತಾರೆ, ಅಲ್ಲಿ ಇವರಿಬ್ಬರೇ ಇರ್ತಾರೆ. ಅವರಿಬ್ಬರನ್ನ ನೋಡಿ ಹೀಗೆ ಮಾಡಿರೋದು ತಪ್ಪು ಅಂತೆಲ್ಲ ಹೇಳಿ ಅವ್ರನ್ನ ಕೊಲ್ಲೋದಿಕ್ಕೆ ಅಂತ ಹೋಗ್ತಾನಂತೆ. ಅದಕ್ಕೆ ಮುಂಚೆ ಏನಾಗತ್ತೆ, ಅದ್ರ ಮುಂಚೆ ಈ ಕತೆ ನಾನು ಹೇಳಬೇಕು. ರಾಮ 1 ವರ್ಷ ಮುಗಿಸ್ಕೊಂಡು ಅವನು ತೀರ್ಥಯಾತ್ರೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾನೆ. ಬಂದಾಗ ಜಮದಗ್ನಿಗಳು ಹೇಳ್ತಾರೆ, ಈಗ ನಿನ್ನ ಪಾಪ ಎಲ್ಲ ಕಳೆದಿದೆ, ನೀನು ಈಗ ಪವಿತ್ರವಾಗಿದ್ದೀಯಾ ಅಂತ. ರೇಣುಕಾದೇವಿ ಜಮದಗ್ನಿಯ ಹೆಂಡತಿ, ಋಷಿಯ ಪತ್ನಿ, ಅವಳು ಪ್ರತಿ ದಿವಸ ಅವರ ಪತಿಗೆ ಸೇವೆ ಮಾಡ್ತಾ ಇದ್ಲು. ಅವ್ರ ಯಾಗ ಯಜ್ಞ, ಅವರ ತಪಸ್ಸು ಏನೇ ಇದ್ದರೆ ಅದ್ರ ಮುಂಚೆ ಏನೇನು ಶೌಚ ಕಾರ್ಯ ಎಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ಲು. ಆವತ್ತಿನ ದಿವಸ ಕೂಡ ನದಿಗೆ ನೀರು ತರೋದಕ್ಕೆ ಹೋಗ್ತಾಳೆ, ಶೌಚ ಮಾಡೋದಕ್ಕೆ. ನದಿಗೆ ನೀರು ತರಕ್ಕೆ ಹೋದಾಗ ಅಲ್ಲಿ ಒಂದು ಗಂಧರ್ವ, ಚಿತ್ರಸೇನ ಅಂತ ಅವ್ರ ಹೆಸರು, ಅವ್ರು ಅಲ್ಲಿರ್ತಾರಂತೆ. ಅವರು ಅವ್ರ ಅಪ್ಸರೆಯರ ಜೊತೆಲಿ ನದಿಯಲ್ಲಿ ವಿಹಾರ ಮಾಡ್ತಾ ಇರ್ತಾರಂತೆ. ಅವಳು ಆ ಚಿತ್ರಸೇನನನ್ನು ನೋಡಿ, ಆಹಾ ಎಂಥ ಒಳ್ಳೆಯ ಮೈಕಟ್ಟು ಇವನು, ಎಷ್ಟು ಚೆನ್ನಾಗಿದ್ದಾನೆ ಅಂತ 1 ನಿಮಿಷ ಅಲ್ಲಿ ನೀರು ತೊಗೊಂಡು ಬರೋಳು 1 ನಿಮಿಷ ನಿಂತ್ಕೊಂಡು ಅವನನ್ನು ನೋಡ್ತಾನೆ ಇರ್ತಾಳಂತೆ. ನೋಡಿಬಿಟ್ಟು ಆಮೇಲೆ ನೆನಪಾಗತ್ತಂತೆ ಅವಳಿಗೆ, ಅವಳು ಕಾರ್ಯಕ್ಕೆ ಬಂದಿರೋದೇನು ಅಂತ ನೆನಪಾಗಿ ಅವಳು ವಾಪಸ್ ಹೋಗ್ತಾಳೆ. ಅಲ್ಲಿ ತನಕ ತಡ ಆಗಿರುತ್ತೆ. ಅವಳು ಡೈಲಿ ರೌಟೀನಲ್ಲಿ ಒಂದು ಅರ್ಧ ಗಂಟೆ ವ್ಯತ್ಯಾಸವಾಗಿರ್ಬೋದು. ಅದಕ್ಕೆ ಜಾಮದಗ್ನಿಗಳು ಹೇಳ್ತಾರಂತೆ, ಏನಕ್ಕೆ ನೀನು ತಡವಾಗಿ ಬಂದಿದ್ಯಾ, ನನ್ನ ಯಾಗ ಎಲ್ಲ ತಡ ಆಗಿದೆ, ಏನಾಯಿತು ಅಂತ ಅವರು ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರೆ ಏನಾಗಿದೆ ಅಂತ. ಆವಾಗ ಅವ್ರಿಗೆ ಗೊತ್ತಾಗತ್ತೆ, ಹೆಂಡತಿ ಪರಪುರುಷನನ್ನು ನೋಡಿ ಮೈ ಮರ್ತಿದ್ದಾಳೆ ಅಂತ. ಅದಕ್ಕೆ ನೀನು ಮಾಡಿರೋದು ಅಧರ್ಮ, ಮಕ್ಕಳನ್ನು ಕರೆದು ನಿನ್ನ ತಾಯಿಯನ್ನು ಕೊಲ್ಲಿರಿ ಅಂತ ಹೇಳ್ತಾರಂತೆ. ಮೊದಲ 4 ಜನನೂ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ರಾಮ ಬಂದೇ ಹೇಳ್ತಾನಂತೆ,
ನನ್ನ ತಂದೆಯ ಆಜ್ಞೆ ಏನಿದೆ ಅದನ್ನು ನಾನು ಶಿರಸಾ ವಹಿಸ್ತೀನಿ ಅಂತ ಹೇಳಿ ಅವನು ಬಂದು ತಾಯಿಯನ್ನು ಕೊಂದು ಹಾಕ್ತಾನೆ, ತಲೆ ಕತ್ತರಿಸ್ತಾನೆ. ಅದನ್ನು ನೋಡಿ ಜಮದಗ್ನಿಗೆ ಖುಷಿಯಾಗತ್ತೆ, ನನ್ನ ಮಗ ನನ್ನ ಆಜ್ಞೆ ಏನಿದೆ ಅದನ್ನು ಪಾಲಿಸಿದಾನೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರಂತೆ. ಅದಕ್ಕೆ ಮಗ ಹೇಳ್ತಾನಂತೆ, ನನ್ನ ತಾಯಿಯನ್ನು ಬದುಕಿಸ್ಕೊಡು ಅಂತ. ಅದಲ್ಲದೆ ಜಮದಗ್ನಿಗಳು ಏನು ಹೇಳಿರ್ತಾರೆ, ನಿನ್ನ ತಮ್ಮಂದಿರನ್ನು, ನಿನ್ನ 4 ಜನ ತಮ್ಮಂದಿರು ಏನಿದ್ದಾರೆ, ಯಾರಿದ್ದಾರೆ, ಮಕ್ಕಳು ಯಾರಿದ್ದಾರೆ, ನಿನ್ನ ಅಣ್ಣಂದಿರು, ಅವ್ರನ್ನ ನೀನು ಸಾಯಿಸಬೇಕು ಅಂತ. ಅಷ್ಟೂ ಜನರ ತಲೆಯನ್ನು ಕಡ್ದಿರ್ತಾನಂತೆ. ಅವನು ವರದಲ್ಲಿ ಕೇಳೋದು, ನನ್ನ ತಾಯಿ ಮತ್ತು ನನ್ನ ಸಹೋದರರ ತಲೆಗಳು ವಾಪಸ್ ಬರಬೇಕು, ಅವ್ರ ಜೀವ ವಾಪಸ್ ಬರಬೇಕು ಅಂತ ಕೇಳ್ತಾರಂತೆ. ಇದನ್ನು ಮೆಚ್ಚಿಕೊಂಡು ಜಮದಗ್ನಿಗಳು ಸರಿ ಅಂತ ಹೇಳಿ ಅಷ್ಟು ಜನರನ್ನು ವಾಪಸ್ಸು ಜೀವಂತವಾಗಿ ಬದುಕಿಸ್ತಾರೆ. ಹೀಗೆ ಒಂದು ದಿವಸ ರಾಮ ಹೊರಗಡೆ ಹೋದಾಗ ಕಾರ್ತವೀರ್ಯ ಅರ್ಜುನನ ಮಗ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಯಾರೂ ಇರಲ್ಲ. ಆವಾಗ ಈ ಜಮದಗ್ನಿ ಮತ್ತು ರೇಣುಕಾದೇವಿ ಯಾರಿರ್ತಾರೆ ಅವರಿಬ್ಬರನ್ನ ಕೊಂದು ಹಾಕ್ಬಿಡ್ತಾನಂತೆ. ಕೊಂದು ಹಾಕಿದಾಗ ರಾಮ ಬಂದು ನೋಡ್ತಾನೆ, ಇವ್ರನ್ನ ಕೊಂದು ಹಾಕಿರೋದು ನೋಡಿ ರಾಮನಿಗೆ ಸಿಟ್ಟು ಬಂದು, ಇಲ್ಲಿ ಇನ್ನೊಂದು ನಾವು ಏನು ತಿಳ್ಕೊಬೇಕು ಅಂದರೆ, ಕ್ಷತ್ರಿಯರ ಅಟ್ಟಹಾಸ ಜಾಸ್ತಿ ಆಗಿತ್ತಂತೆ. ಅದಕ್ಕೆ ಪರಶುರಾಮ ಇಲ್ಲಿ ಅವತಾರ ಪಡೆದಿದ್ದು. ಕ್ಷತ್ರಿಯರು ತುಂಬ ಮೋಸ ಮಾಡೋದು, ಅವರಿಗೆ ಈ ಅಹಂಕಾರ, ರಾಜರ ಬಲ ಬಂದು ಅಹಂಕಾರ, ಅವರ ಪೊಸಿಷನ್ ಮೇಲೆ ಮೋಹ ಜಾಸ್ತಿ ಆಗಿತ್ತಂತೆ. ಅದನ್ನು ಕಮ್ಮಿ ಮಾಡೋದಕ್ಕೆ ರಾಮ ಅವತಾರ ತಗೊಂಡಿದ್ದು. ಅವನೇನು ಮಾಡ್ತಾನಂತೆ, ಸಿಟ್ಟು ಬಂದು ಎಲ್ಲ ಕ್ಷತ್ರಿಯ ರಾಜರು ಯಾರಿದ್ದಾರೆ ಅವ್ರನ್ನೆಲ್ಲ ಕೊಂದಾಕ್ತಾನಂತೆ. 21 ಸಲ ಇಡೀ ಜಗತ್ತನ್ನು ಸುತ್ತಿ ಎಲ್ಲ ಕ್ಷತ್ರಿಯ ರಾಜರನ್ನು ಕೊಂದು ಹಾಕಿರ್ತಾನಂತೆ. ಮತ್ತು ಅವನ ತಪಸ್ಸಿಂದ ಜಮದಗ್ನಿ ಮತ್ತು ರೇಣುಕಾದೇವಿಯನ್ನು ವಾಪಸ್ಸು ಅವರನ್ನ ಜೀವಂತವಾಗಿ ಪಡೆದು ಜಮದಗ್ನಿ ಋಷಿಯನ್ನು ಬ್ರಹ್ಮ ಋಷಿಗಳ ಸಪ್ತ ಋಷಿಗಳೆಲ್ಲ ಸಾಲಲ್ಲಿ ಅವರನ್ನು ಸೇರಿಸ್ತಾನೆ ಅಂತ ಈ ಕಥೆ ಇದೆ. ಇಲ್ಲಿ ಇನ್ನೊಂದು ಏನಂದರೆ, ಪರಶುರಾಮ ದೇವರ ಅವತಾರ. ಅವನು ಈಗಲೂ ಕೂಡ ಮೇರು ಪರ್ವತದಲ್ಲಿ ಇದ್ದಾನೆ, ಅಲ್ಲಿದ್ದಾನೆ ಅಂತ ಹೇಳ್ತಾರೆ. ಅವನು ದ್ವಾಪರಯುಗದಲ್ಲೂ ಬರ್ತಾನೆ, ತ್ರೇತಾಯುಗದಲ್ಲೂ ಬರ್ತಾನೆ, ರಾಮನ ಮುಂದೆನೂ ಬರ್ತಾನೆ, ಕೃಷ್ಣನ ಇರುವಾಗಲೂ ಬರ್ತಾನೆ, ಈಗಲೂ ಅವನು ಇದ್ದಾನೆ ಅಂತ ಹೇಳ್ತಾರೆ. ಪರಶುರಾಮ ಅವತಾರ ಈಗಲೂ ಇದೆ ಅಂತ ಹೇಳ್ತಾರೆ. ಅದು ಕಾಣೋದು ನಮಗಷ್ಟು ಸುಲಭವಾಗಿ ಕಾಣಲ್ಲ. ಇದು ಪರಶುರಾಮನ ಕತೆ ಮತ್ತು ಕಾರ್ತವೀರ್ಯ ಅರ್ಜುನನ ಕತೆ. ಈ ಕಡೆ ಗಾದಿಯ ಹೆಂಡತಿ, ಅವಳು ಕೂಡ ಬ್ರಹ್ಮ ತೇಜಸ್ಸು, ಅವಳು ಬ್ರಹ್ಮ ತೇಜಸ್ಸಿನ ನೀರನ್ನು ಕುಡಿದ್ಲು. ಇಲ್ಲಿ ನಾವು ಏನು ತಿಳ್ಕೊಬೇಕು, ರುಚಿಕನ ಮಗ ಬಂದು ಜಮದಗ್ನಿ, ಅವನು ಬ್ರಾಹ್ಮಣ, ಆದರೆ ಅವನು ಮಾಡಿದ ಕಾರ್ಯ ಒಳ್ಳೆ ಕಾರ್ಯ, ಅವನು ಕೆಟ್ಟವನಾಗಲಿಲ್ಲ. ಯಾಕಂದರೆ ಅವನು ವರ ಕೊಟ್ಟಿದ್ದ, ನಿನ್ನ ಮಗ ಒಳ್ಳೆಯವನಾಗಿರ್ತಾನೆ, ಆದರೆ ಅವನ ಮಗ ಅಂದರೆ ಮೊಮ್ಮಗ ಅವನು ಕೆಟ್ಟವನು. ಅಂದರೆ ಪರಶುರಾಮ ಮಾಡಿದ್ದು ಈ ಥರ ಹೀನ ಕಾರ್ಯ, ಎಲ್ಲರನ್ನ ಸಾಯಿಸಿದ್ದ ಕಾರ್ಯ, ಅದು ಎಷ್ಟು ಪಾಪದ ಕಾರ್ಯ. ಅವನು ಅದನ್ನು ಮಾಡಿದ್ದಕ್ಕೆ ಪರಶುರಾಮ ಬಂದು ಅವನು ಮೋಕ್ಷಕ್ಕೆ ತಪಸ್ ಮಾಡ್ತದಂತೆ ಬೇರೆ ತೀರ್ಥಕ್ಷೇತ್ರದಲ್ಲಿ. ಈ ಸತ್ಯವತಿ ಸಾಯ್ತಾಳಂತೆ, ಅಂದರೆ ರುಚಿಕನ ಹೆಂಡತಿ. ಅವಳು ಸತ್ತಾಗ ಅವಳು ಕೌಶಕಿ ನದಿಯಾಗಿ ಪರಿವರ್ತನೆ ಆಗ್ತಾಳೆ. ಆ ನದಿ ಈಗಲೂ ಇದೆ ಅಂತ ಹೇಳ್ತಾರೆ. ಅಲ್ಲಿ ಸ್ನಾನ ಮಾಡಿದ್ರೆ ಇಡೀ ನಮ್ಮ ಜನ್ಮದ ಏನು ಪಾಪ ಇದೆ ಅದೆಲ್ಲ ಕಳಿಯತ್ತೆ ಅಂತ ಹೇಳ್ತಾರೆ. ಇದು ರುಚಿಕಾ ಮತ್ತು ಸತ್ಯವತಿಯ ಕಥೆ. ಈ ಕಡೆ ಗಾದಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಮಗುವಿನ ಹೆಸರು ಕೌಶಿಕ. ಅವನು ಕ್ಷತ್ರಿಯ ರಾಜಧರ್ಮದಲ್ಲಿ ಹುಟ್ಟಿರೋನು, ಅವನು ರಾಜ ಆಗ್ತಾನೆ, ಕೌಶಿಕ ರಾಜ ಆಗ್ತಾನೆ. ಆ ಕೌಶಿಕನ ಕತೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಆ ಕೌಶಿಕ ರಾಜ ಒಂದ್ಸಲ ವಸಿಷ್ಠರ ರಾಜ್ಯಕ್ಕೆ ಆಶ್ರಮಕ್ಕೆ ಬರ್ತಾರೆ. ಅವರು ಬೇಟೆ ಆಡ್ಕೊಂಡು, ಅಲ್ಲಿ ಸುರಭಿ ಅನ್ನೋ ಹಸು ಇರುತ್ತೆ. ಆ ಸುರಭಿ ಇವ್ರಿಗೆಲ್ಲ ರಾಯಲ್ ಟ್ರೀಟ್ಮೆಂಟ್ ಕೊಡುತ್ತೆ. ಆ ಸುರಭಿ ಬೇಕು ಅಂತ ಯುದ್ಧ ಮಾಡ್ತಾರೆ ವಸಿಷ್ಠರು ಮತ್ತು ಇವರು. ಆಮೇಲೆ ಕೌಶಿಕ ರಾಜನಿಗೆ ಗೊತ್ತಾಗತ್ತೆ, ನಾನು ಈ ಹಸುವನ್ನು ಅಷ್ಟು ಸುಲಭವಾಗಿ ಪಡೆಯೋಕ್ಕಾಗಲ್ಲ, ನಾನು ಬ್ರಹ್ಮಋಷಿ ಆಗಬೇಕು ಅಂತ ತಪಸ್ಸು ಮಾಡ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಕತೆ ಹೇಳಿದ್ದೆ, ನೆನಪಿರಬೇಕು ನಿಮಗೆ. ಆ ಬ್ರಹ್ಮಋಷಿ ತಪಸ್ಸು ಹೇಗೆ ಮಾಡ್ತಾರೆ, ಅವರು ತಪಸ್ಸು ಮಾಡುವಾಗ ಇಂದ್ರ ಊರ್ವಶಿಯನ್ನು ಕಳಿಸ್ತಾರೆ. ವಿಶ್ವಾಮಿತ್ರ, ಅದೇ ವಿಶ್ವಾಮಿತ್ರ, ಆ ಕೌಶಿಕ ರಾಜನೇ ವಿಶ್ವಾಮಿತ್ರ ಆಗಿ ಪರಿವರ್ತನೆ ಆಗೋದು, ಅವನು ಬ್ರಹ್ಮಋಷಿ ಆಗೋದು ಹೇಗೆ ಅಂತ ನಾನು ನಿಮಗೆ ಆ ಕತೆ ಹೇಳಿದ್ದೆ. ಇಲ್ಲಿ ನಾವು ನೋಡಬೇಕಿರೋದೇನು ಅಂದರೆ,
ಕೌಶಿಕ ರಾಜ ಕ್ಷತ್ರಿಯನಾಗಿ ಹುಟ್ಟಿ ಬ್ರಾಹ್ಮಣನಾಗಿ ಪರಿವರ್ತನೆ ಆಗಿದ್ದು. ಯಾಕಂದರೆ ಅವನು ಕುಡ್ದಿದ್ದು ಬ್ರಹ್ಮ ತೇಜಸ್ಸಿನ ನೀರು. ಅದೇ ಈ ಬ್ರಾಹ್ಮಣನ ತೇಜಸ್ಸಿನ ನೀರನ್ನು ಕುಡಿಬೇಕಿದ್ದು, ಶಾಸ್ತ್ರ ತೇಜಸ್ಸಿನ ನೀರು ಕುಡಿದಿದ್ದು ಸತ್ಯವತಿ. ಅಲ್ಲಿ ಸತ್ಯವತಿಯಲ್ಲಿ ಹುಟ್ಟೋದು ಜಮದಗ್ನಿ. ಅವನು ಬ್ರಾಹ್ಮಣನಾಗಿದ್ದರೂ ಅವನ ಮಗ ರಾಮ ಕ್ಷತ್ರಿಯರನ್ನು ಕೊಂದು ಅವನು ಬ್ರಾಹ್ಮಣ ಕುಲದ ಆಪೋಸಿಟ್ ಕಾರ್ಯವನ್ನು ಮಾಡಿರೋದು. ಇದು ನಾವಿಲ್ಲಿ ತಿಳ್ಕೊಬೇಕಿರೋದು. ಹೀಗೆ ಮುಂದೆ ಆ ಇವನ ಮಕ್ಕಳು ಯಾರಿರ್ತಾರೆ, ರುಚಿಕನ ಮಕ್ಕಳು, ಅವರು ಜಮದಗ್ನಿಯ ಮಕ್ಕಳು 5 ಜನ ಇರ್ತಾರೆ. ಅವರೆಲ್ಲ ಒಬ್ರೊಬ್ರು ಒಂದೊಂದು ಥರ ಪಾಲನೆ ಎಲ್ಲ ಮಾಡಿರ್ತಾರೆ. ಮುಂದೆ ನಮಗೆ ಇದೇ ಪುರೂರವ ವಂಶ ಅಂದರೆ ಚಂದ್ರವಂಶದಲ್ಲಿ ಬರುವಂಥ ಕಥೆಗಳಲ್ಲಿ ನೋಡಿದ್ರೆ ಪುರು ಅನ್ನೋ ರಾಜನ ಕತೆ ಬರುತ್ತೆ. ಅದರ ಮುಂಚೆ ನಮಗೆ ಬರೋದು ನಹುಷ ಅನ್ನೋ ರಾಜ. ನಹುಷ ಯಾರು? ನಹುಷ ಕೂಡ ಒಳ್ಳೆ ಬಲಿಷ್ಠ ರಾಜ. ಮತ್ತು ಅವನ ರಾಜ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಂತೆ. ನಹುಷನ ಮಗ ಅಂದರೆ ನಹುಷ ರಾಜ ಬರ್ತಾನೆ. ನಾನಿಲ್ಲಿ ಡೀಟೇಲಾಗಿ ಬರ್ಕೊಂಡಿದ್ದೆ, ನಿಮಗೆಲ್ಲ ಹೇಳಬೇಕು, ಯಾಕಂದರೆ ಇದೆಲ್ಲ ನಮಗೆ ಗೊತ್ತಿರಬೇಕು. ನಹುಷನ ರಾಜನ ಮಗ, ಅವನ ಲೈನೇಜಲ್ಲಿ ಬರೋದು ಯಯಾತಿ ಅಂತ. ಯಯಾತಿ ರಾಜನ ಕಥೆಯನ್ನು ನಾವು ತಿಳ್ಕೋಬೇಕು. ಈ ಯಯಾತಿ ರಾಜ ಯಾರು? ಅವನೇನು ಮಾಡ್ತಾನೆ, ಒಂದ್ಸಲ ಅವನ ರಾಜ್ಯವನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಒಂದು ನಿಮಿಷ, ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಕರೆಕ್ಟಾಗಿ. ಅವನು ವೃಷಪರ್ವ ಅನ್ನೋ ರಾಜ ಇರ್ತಾನೆ. ಆ ಟೈಮಲ್ಲಿ ವೃಷಪರ್ವ ಅನ್ನೋ ರಾಜ, ಅವನ ರಾಜ್ಯದಲ್ಲಿ ಶುಕ್ರಾಚಾರ್ಯರು ಅವರ ಕುಲಗುರು ಆಗಿರ್ತಾರೆ. ಅವ್ರ ಕುಲಗುರು ಶುಕ್ರಾಚಾರ್ಯರ ಮಗಳು ಬಂದು ಅವಳು ದೇವಯಾನಿ. ಶುಕ್ರಾಚಾರ್ಯರ ಮಗಳು ಬಂದು ದೇವಯಾನಿ. ಮತ್ತು ಈ ರಾಜ ವೃಷಪರ್ವನ ಮಗಳು ಬಂದು ಶರ್ಮಿಷ್ಠೆ. ಎಲ್ಲರೂ ಒಂದೇ ವಯಸ್ಸಲ್ಲಿರ್ತಾರೆ. ಅವರೆಲ್ಲ ಗೆಳತಿಯರಾಗಿ ಆಟ ಆಡ್ತಾ ಇರ್ತಾರೆ. ಹೀಗೆ ಎಲ್ಲರೂ ಆಟ ಆಡಿಕೊಂಡು ಒಂದು ದಿವಸ ಕಾಡಿಗೆ ಹೋಗಿ ನದಿ ಹತ್ರ ಹೋಗಿ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರಂತೆ. ಸ್ನಾನ ಮಾಡುವಾಗ ಅವರಿಗೆ ಮೇಲಿಂದ ಏನೋ ಹೋದಂಗೆ ಅನಿಸುತ್ತೆ, ಯಾರೋ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ನೀರಿಂದ ಎದ್ದು ವಸ್ತ್ರವನ್ನು ತೊಟ್ಕೋತಾರೆ. ಈ ದೇವಯಾನಿ ಆ ಗಡಿಬಿಡಿಲಿ ಏನು ಮಾಡ್ತಾಳೆ, ಅವಳು ಶರ್ಮಿಷ್ಠೆಯ ವಸ್ತ್ರವನ್ನು ತೊಟ್ಕೋತಾಳೆ, ಅಂದರೆ ರಾಜನ ಮಗಳ ವಸ್ತ್ರವನ್ನು ತೊಟ್ಕೋತಾಳೆ. ಶರ್ಮಿಷ್ಠೆ ಇದನ್ನು ನೋಡಿಬಿಟ್ಟು ದೇವಯಾನಿಗೆ ಅವಮಾನ ಮಾಡ್ತಾಳಂತೆ. ನೀನು ನನ್ನ ತಂದೆ ಹತ್ರ ಚಾಕ್ರಿ ಮಾಡೋನ ಮಗಳು, ನೀನು ನನ್ನ ವಸ್ತ್ರವನ್ನು ತೊಟ್ಕೊಂಡಿದೀಯಾ, ಇದು ನಿನಗೆ ಹೇಗೆ ಈ ಕಾರ್ಯ ಮಾಡೋದಕ್ಕೆ ನಿನಗೆ ಹೇಗೆ ಇದು ತಾಕತ್ ಬಂತು, ನೀನು ಇದು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಅವಳಿಗೆ ಅವಮಾನ ಮಾಡಿ ಆ ವಸ್ತ್ರವನ್ನು ತೆಗೆಸಿ ಅವಳನ್ನ ಅಲ್ಲೇ ಒಂದು ಬಾವಿ ಇರತ್ತೆ, ಹಾಳು ಬಾವಿ, ಅದರಲ್ಲಿ ನೀರಿರಲ್ಲ, ಆ ಬಾವಿಯಲ್ಲಿ ತಳ್ಳು ಹೊಟ್ಟೋಗ್ತಾಳೆ. ಈ ದೇವಯಾನಿ ಬಾವಿಯಲ್ಲಿ ಬಿದ್ದಿರ್ತಾಳೆ. ಅವಳಲ್ಲಿ ಆಕ್ರಂದನ ಅಂದರೆ ಅವಳು ಅಳ್ತಾ ಇರ್ತಾಳೆ. ಯಯಾತಿ ರಾಜ ಏನು ಮಾಡ್ತಾನೆ, ದೇವರ ಪ್ರೇರಣೆಯಿಂದ ಅವನು ಆ ಕಾಡಿಗೆ ಬೇಟೆ ಆಡೋದಕ್ಕೆ ಬರ್ತಾನೆ. ಬೇಟೆ ಆಡೋದಕ್ಕೆ ಬಂದಾಗ ಒಂದು ಹೆಣ್ಣಿನ ಆರ್ತನಾದ ಕೇಳುತ್ತೆ. ಎಲ್ಲಿದು ಅಂತಂದು ಹುಡ್ಕೊಂಬರ್ತಾನೆ. ಆ ಬಾವಿ ಹತ್ರ ಆ ಹೆಣ್ಣು ಅಳ್ತಾ ಇರೋದು ಕೇಳುತ್ತೆ. ಮೇಲಿಂದ ನೋಡ್ತಾಳೆ, ಅವಳು ನಿರ್ವಸ್ತ್ರಳಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಅವನ ವಸ್ತ್ರವನ್ನು, ಮೇಲ್ವಸ್ತ್ರ ಏನಿರುತ್ತೆ ಅದನ್ನು ಅವನು ಅವಳಿಗೆ ಕೊಡ್ತಾನೆ. ಕೊಟ್ಬಿಟ್ಟು ಅವಳು ಕೈ ಹಿಡಿದು ಮೇಲೆತ್ತಾನಂತೆ. ಅವಳನ್ನ ಕೈ ಹಿಡಿದು ಮೇಲೆತ್ತಿದಾಗ ದೇವಯಾನಿಗೆ ಹೇಳ್ತಾನಂತೆ, ನೋಡಮ್ಮ, ನಾನು ನಿಂಗೆ ಸಹಾಯ ಮಾಡಿದ್ನಿ, ನಿನ್ನ ಜಾಗಕ್ಕೆ ಹೋಗು, ನಿಮ್ಮ ಮನೆಗೆ ಹೋಗು ಅಂತ. ಆಗ ದೇವಯಾನಿ ಹೇಳ್ತಾಳಂತೆ, ನೋಡು, ನನ್ನ ಕೈಯನ್ನು ಹಿಡಿದಿದೆಯಾ, ಅಂದರೆ ನಮ್ಮ ಪಾಣಿಗ್ರಹಣ ಆಗೋಗಿದೆ, ನಮ್ಮ ಮದುವೆ ಆಗೋಗಿದೆ, ಈಗ ನೀನು ನನ್ನನ್ನು ಬಿಟ್ಟು ಹೋಗೋ ಆಗಿಲ್ಲ, ನೀನು ನನ್ನೊಟ್ಟಿಗೆ ಬರಬೇಕು ಅಂತ. ಯಯಾತಿ ಹೇಳ್ತಾನಂತೆ, ನಾನು ನಿನ್ನನ್ನು ಮೇಲೆತ್ತಿದ್ದು ಬರೀ ನಿನ್ನ ಪ್ರಾಣವನ್ನು ಉಳಿಸೋದಕ್ಕೆ, ನಾನು ಬೇರೆ ಉದ್ದೇಶದಿಂದ ನಿನಗೆ ಸಹಾಯ ಮಾಡಿಲ್ಲ ಅಂತ ಹೇಳಿಬಿಟ್ಟು ಅವನು ವಾಪಸ್ ಹೊಟ್ಟೋಗ್ತಾನಂತೆ. ದೇವಯಾನಿ ಅಲ್ಲೇ ಕೂತ್ಕೊಂಡು ನಾನು ನನ್ನ ರಾಜ್ಯಕ್ಕೆ ಹೋಗಲ್ಲ ಅಂತ. ಇಲ್ಲಿ ಎಲ್ಲ ಶುಕ್ರಾಚಾರ್ಯ ಮಗಳು ಬಂದಿಲ್ಲ ಅಂತ ಹುಡುಕ್ತಾ ಇದ್ದಾಗ ಗೊತ್ತಾಗತ್ತೆ ಅವಳು ಕಾಡಲ್ಲೇ ಇದ್ದಾಳೆ, ಆ ನದಿ ತೀರದಲ್ಲೇ ಇದ್ದಾಳೆ ಅಂತ. ಶುಕ್ರಾಚಾರ್ಯರು ಅಲ್ಲಿ ಬಂದು ಮಗಳನ್ನು ಕೇಳ್ತಾರಂತೆ, ಏನಾಯಿತು, ಬಾ ಮಗಳೇ, ವಾಪಸ್ ಹೋಗೋಣ ಅಂತ. ಅವಳು ಹೇಳ್ತಾಳಂತೆ, ನಾನು
ನಿನಗೆ ಆಗಿರೋ ಅವಮಾನವನ್ನು ಸರಿಪಡಿಸೋ ತನಕ ನಾನು ವಾಪಸ್ ಬರಲ್ಲ. ನೀನು ಒಂದು ನೌಕರಿ ಮಾಡೋ ಅಂಥ ಕೂಲಿ ಕಾರ್ಯ ಮಾಡೋ ಅಂಥ ಅವನು ಅಂತ ಶರ್ಮಿಷ್ಠೆ ನಿನ್ನನ್ನು ಅವಮಾನ ಮಾಡಿದಾಳೆ. ನನಗೆ ಈ ಅವಮಾನ ತಡೆಯೋಕ್ಕಾಗಲ್ಲ, ನೀನು ಹಂಗೆ ಮಾಡೋ ಹಾಗಿಲ್ಲ. ಶುಕ್ರಾಚಾರ್ಯರು ತುಂಬ ರೀತಿಯಲ್ಲಿ ಬುದ್ಧಿವಾದ ಹೇಳ್ತಾರಂತೆ. ನೀನು ಚಿಕ್ಕ ಹುಡುಗಿ, ನಿನಗಿದೆಲ್ಲ ಆಟ ಆಡೋ ಸಮಯ, ನಿನಗೆ ಇದೆಲ್ಲ ನೀನು ಅಷ್ಟು ಸೀರಿಯಸ್ಸಾಗಿ ತೊಗೋಬಾರ್ದು, ಬಿಟ್ಬಿಡು ಮಗಳೇ, ಬಾ ಹೋಗೋಣ ಅಂತ. ಇಲ್ಲ, ಆ ಶರ್ಮಿಷ್ಠೆ ಮತ್ತು ಅವಳೆಲ್ಲ ಫ್ರೆಂಡ್ಸು ಯಾರ್ಯಾರಿದ್ರು ಅವರೆಲ್ಲ ನನ್ನ ದಾಸಿಯಾಗಿ ಇರಬೇಕು, ಆವಾಗ ನಾನು ವಾಪಸ್ ಬರ್ತೀನಿ ಅಂತ ಹೇಳ್ತಾರೆ. ಇನ್ನು ಶುಕ್ರಾಚಾರ್ಯ ಮಗಳ ಮೇಲೆ ವ್ಯಾಮೋಹ ಜಾಸ್ತಿ, ಬಿಡೋಕ್ಕಾಗಲ್ಲ. ಸರಿ, ರಾಜನ ಹತ್ರ ಬಂದು, ರಾಜರೇ ಈ ರೀತಿ ನಡೆದಿದೆ, ನಿಮ್ಮ ಮಗಳು ನನ್ನ ಮಗಳ ದಾಸಿ ಆಗಬೇಕು, ಮತ್ತು ಅವಳು ಅಷ್ಟು ಜನ ಸೇವಕರು ಅಂದರೆ 2000 ಸೇವಕರು ಇರ್ತಾರಂತೆ, ಅವರೆಲ್ಲ ಅವಳಿಗೆ ದಾಸಿಯಾಗಿ ಬಂದರೆ ನನ್ನ ಮಗಳು ವಾಪಸ್ ಬರ್ತಾಳೆ ಅಂತ. ಇವನಿಗೆ ರಾಜನಿಗೆ ಗೊಂದಲ, ಹೇಗೆ ಮಗಳಿಗೆ ಈ ಮಾತು ಹೇಳೋದು, ಹೇಳೋಕ್ಕಾಗಲ್ಲ. ಮಗಳು ದೂರದಲ್ಲಿ ಇದ್ದು ಅವಳು ಇದನ್ನೆಲ್ಲ ಕೇಳಿಸ್ಕೊಂಡು ಮಗಳು ಹೇಳ್ತಾಳಂತೆ, ತಂದೆ ನೀವೇನು ಯೋಚನೆ ಮಾಡಬೇಡ, ನಾನು ದೇವಯಾನಿಯ ದಾಸಿ ಆಗೋದಕ್ಕೆ ಒಪ್ಕೋತೀನಿ, ನನ್ನ ಅಷ್ಟು ಸೇವಕರು ಅವಳ ದಾಸಿ ಆಗ್ತಾರೆ ಅಂತ ಹೇಳ್ತಾರಂತೆ. ಸರಿ ಅಂತ ಹೇಳಿ ದೇವಯಾನಿ ತಂದೆಗೆ ಹೇಳ್ತಾರಂತೆ, ಯಯಾತಿ ರಾಜ ನನ್ನನ್ನು ಮದುವೆ ಆಗಬೇಕು ಅಂತ. ಯಯಾತಿಯನ್ನು ಕರ್ಕೊಂಬಂದು ಮದುವೆ ಮಾಡಿಸ್ತಾರೆ. ಯಯಾತಿ ದೇವಯಾನಿ ಹೋಗ್ತಾರೆ. ಅವರೊಟ್ಟಿಗೆ ಈ ಶರ್ಮಿಷ್ಠೆ ಮತ್ತು 2000 ದಾಸಿಯರು ಯಾರಿದ್ದಾರೆ ಅವರೆಲ್ಲರೂ ಹೋಗ್ತಾರೆ. ಯಯಾತಿ ಮತ್ತು ದೇವಯಾನಿ ಸಂಸಾರ ನಡೆಸ್ತಾ ಇರ್ತಾರೆ. ದೇವಯಾನಿಗೆ ಒಂದು ಮಗು ಹುಟ್ಟುತ್ತೆ. ಶರ್ಮಿಷ್ಠೆ ಇದನ್ನು ನೋಡಿ ಅವಳಿಗೆ ಸಹಿಸೋಕ್ಕಾಗಲ್ಲ. ಇವಳಿಗೆ ಆಲ್ರೆಡಿ ಮಗು ಹುಟ್ಟಿದೆ, ಇವಾಗ ನನಗೆ ಮದುವೆ ಇಲ್ಲ, ನನಗೆ ಗಂಡ ಇಲ್ಲ, ಏನು ಮಾಡೋದು ನಾನು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಗ ಯಯಾತಿ ರಾಜನ ಹತ್ರ ಬಂದು ಹೇಳ್ತಾಳಂತೆ, ನನಗೆ ನೀನು ಮದುವೆ ಆಗಬೇಕು, ನನಗೆ ಮಗು ಹುಟ್ಟಬೇಕು ಅಂತ. ಯಯಾತಿ ಅವಳನ್ನ ನೋಡಿಬಿಟ್ಟು, ಇವಳು ಒಂದೇ ರಾಜಪುತ್ರಿ ಥರ ಇದ್ದಾಳೆ, ಯೋಗ ಇವಳಲ್ಲಿ ಇದೆ ಅಂತ ಹೇಳಿ, ಯಾವಾಗ ಈ ಥರ ಹೆಣ್ಣು ಬಂದು ಬೇಡ್ಕೋತಾರೆ ಆಗ ನಾವು ಅವ್ರನ್ನ ಬಿಡಬಾರ್ದು ಅಂತ ಯೋಚನೆ ಮಾಡಿ ಅವಳನ್ನ ಗಾಂಧರ್ವ ವಿವಾಹ ಮಾಡ್ಕೋತಾನಂತೆ. ಮಾಡಿಕೊಂಡು ಅವಳಿಗೂ ಒಂದು ಮಗು ಹುಟ್ಟುತ್ತೆ. ದೇವಯಾನಿಗೆ ಮಗು ಹೇಗೆ ಹುಟ್ಟಿತು ನಿಂಗೆ ಮದುವೆ ಆಗಿಲ್ಲ ಅಂತ ಶರ್ಮಿಷ್ಠೆ ಹತ್ರ ಬಂದು ಕೇಳ್ತಾರಂತೆ. ಅವಳು ಹೇಳ್ತಾರಂತೆ, ನನಗೊಂದು ಮಂತ್ರ ಗೊತ್ತು, ಆ ಮಂತ್ರ ಫಲದಿಂದ ನನಗೆ ಮಗು ಹುಟ್ಟಿತು ಅಂತ. ಅಲ್ಲಿ ಯಯಾತಿಗೆ ಇನ್ನೊಂದು ಮಗು ಹುಟ್ಟತ್ತೆ, ಯಯಾತಿ ದೇವಯಾನಿಗೆ ಇನ್ನೊಂದು ಮಗು ಹುಟ್ಟತ್ತೆ, ಶರ್ಮಿಷ್ಠೆಗೂ ಇನ್ನೊಂದು ಮಗು ಹುಟ್ಟತ್ತೆ. ಹೀಗೆ ಶರ್ಮಿಷ್ಠಿಗೆ 3 ಮಕ್ಕಳು, ದೇವಯಾನಿಗೆ 2 ಮಕ್ಕಳು. ಒಮ್ಮೆ ದೇವಯಾನಿ ಮತ್ತು ಯಯಾತಿ ಕಾಡಿಗೆ ಬಂದಾಗ ಶರ್ಮಿಷ್ಠೆ ಮತ್ತು ಅವಳ ಮಕ್ಕಳೆಲ್ಲ ಜೊತೆಲೇ ಇರ್ತಾರೆ. ಅವರೆಲ್ಲ ಯಯಾತಿ ನೋಡಿದ ತಕ್ಷಣ ಆ ಮಕ್ಕಳು ತಂದೆ ಅಂತ ಕರೀತಾರೆ. ಆಗ ದೇವಯಾನಿಗೆ ಗೊತ್ತಾಗತ್ತೆ, ಓ ಇವಳಿಗೆ ಹುಟ್ಟಿರೋ ಮಕ್ಕಳು ಯಯಾತಿಯಿಂದ. ಅವಳಿಗೆ ಸಿಟ್ಟು ಬಂದು ತಂದೆ ಹತ್ರ, ಶುಕ್ರಾಚಾರ್ಯರ ಹತ್ರ ಬಂದು ಹೇಳ್ತಾರಂತೆ, ಈ ರೀತಿ ನನ್ನ ಪತಿ ನನಗೆ ಮೋಸ ಮಾಡಿದ್ದಾನೆ ಅಂತ. ಶುಕ್ರಾಚಾರ್ಯರಿಗೆ ಸಿಟ್ಟು ಬಂದು ಯಯಾತಿಗೆ, ನೀನು ಯೌವನ ಅವಸ್ಥೆಯಲ್ಲಿ ಏನಿದೆಯಾ, ಈ ಕೂಡಲೇ ನೀನು ಮುದುಕನಾಗಬೇಕು, ಮುದುಕ ಆಗಬೇಕು ಅಂತ ಅವನಿಗೆ ಶಾಪ ಕೊಡ್ತಾರಂತೆ. ಆಗ ಅವನು ಮುದುಕಾಗಿ ಹೋಗ್ತಾನಂತೆ. ಅವನಿಗೆ 5 ಜನ ಮಕ್ಕಳು. ಇವಾಗ ಯದು ಅನ್ನೋನು ಫಸ್ಟ್ ಮಗು, ಕಡೆ ಮಗು ಬಂದು ಪುರು. ಎಲ್ಲ ಮಕ್ಕಳನ್ನು ಕೇಳ್ತಾನೆ. 5 ಜನ ಯದು, ತುರ್ವಾಸು, ದ್ರುಹ್ಯ, ಅನು ಮತ್ತು ಪುರು. ಅವರು ಮಕ್ಕಳನ್ನ ಕೇಳ್ತಾರಂತೆ, ನಿಮ್ಮ ಯೌವನ ನನಗೆ ಕೊಡಿ, ನನ್ನ ಮುಪ್ಪು ನೀವು ಸ್ವೀಕರಿಸಿ, ನನ್ನ ಜೀವನ ಇನ್ನೂ ನಾನು ಪೂರೈಸಿಲ್ಲ ಅಂತ ಯದು ಹತ್ರ ಕೇಳ್ತಾನೆ. ಯದು ಹೇಳ್ತಾನಂತೆ, ಅಪ್ಪ ನಾನಿನ್ನೂ ಯೌವನಾವಸ್ಥೆಗೂ ಬಂದಿಲ್ಲ, ನಾನು ಈ ಜೀವನದ ಏನಿದೆ ಆಗು ಹೋಗುಗಳು ನನಗಿನ್ನೂ ಅನುಭವ ಆಗಿಲ್ಲ, ನಾನು ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾನಂತೆ. ಪುರು ಮಾತ್ರ ಕಡೆ ಮಗ, ಎಲ್ಲ 1 2 3 4 ಜನರಿಗೂ ಕೇಳ್ತಾನೆ. ಕಡೆ ಪುರು ಹತ್ರ ಬರ್ತಾನೆ. ಪುರು ಹೇಳ್ತಾನಂತೆ, ತಂದೆ ನೀನು ಏನು ಹೇಳ್ತೀಯ ಅದಕ್ಕೆ ನಾನು ಸಿದ್ಧ, ನನ್ನ ಯೌವನವನ್ನು ನೀನು ತಗೋ, ನಿನ್ನ ಮುಪ್ಪನ್ನು ನನಗೆ ಕೊಡು ಅಂತ. ಹೀಗೆ ಅದಲು ಬಲ್ಲು ಮಾಡ್ಕೋತಾರೆ. ಯೌವನ ಮತ್ತು ಮುಪ್ಪು. ಈ ಯಯಾತಿ
ಇನ್ನು ಸಾಕಷ್ಟು ವರ್ಷ ದೇವಯಾನಿ ಶರ್ಮಿಷ್ಠೆ ಒಟ್ಟಿಗೆ ಇರ್ತಾನೆ. ಆಮೇಲೆ ಅವನಿಗೊಂದು ದಿವಸ ಅನಿಸುತ್ತೆ, ಸಾಕು, ನನ್ನ ಈ ಜೀವನದಲ್ಲಿ ಈ ಕಾಮನೆಗಳು ನಿಲ್ಲಲ್ಲ, ಯಾವಾಗಲೂ ನಮಗೆ ಈ ಕಾಮ ಇದ್ದಿದ್ದೆ, ನಾನು ಇದನ್ನು ಬಿಡಬೇಕಿವಾಗ ಅಂತ ಹೇಳಿಬಿಟ್ಟು ಅವನು ಪುರು ಹತ್ರ ಬಂದು, ನೀನು ನನಗೆ ಯೌವನ ಕೊಟ್ಟಿದೆಯಾ, ನಿನ್ನ ಯೌವನವನ್ನು ನೀನು ಸ್ವೀಕರಿಸು, ನನ್ನ ಮುಪ್ಪು ನನಗೆ ವಾಪಸ್ ಕೊಟ್ಬಿಡು ಅಂತ. ಪುರು ಹೇಳ್ತಾನಂತೆ, ತಂದೆ ನಿನ್ನ ಆಜ್ಞೆ ಏನು ಹೇಳಿದೆ ಅದು ವಾಪಸ್ ಕೊಡ್ತಾನೆ. ಆಮೇಲೆ ಪುರುವಿಗೆ ಒಂದು ವರವನ್ನು ಕೊಡ್ತಾನಂತೆ, ಇನ್ನು ಮುಂದೆ ನಿನ್ನ ರಾಜ್ಯಭಾರದಲ್ಲೇ ಇಡೀ ಜಗತ್ತು ನಡೆಯುತ್ತೆ, ನೀನೇ ಈ ಜಗತ್ತನ್ನು ಪಾಲಿಸೋದು, ಇನ್ನು ಮಿಕ್ಕ 4 ಮಕ್ಕಳು ಯಾರೂ ಈ ಜಗತ್ತನ್ನು ಪಾಲಿಸೋಕ್ಕಾಗಲ್ಲ ಅಂತ ಹೇಳಿ ಅವನು ವರವನ್ನು ಕೊಡ್ತಾನಂತೆ. ಅದೇ ಪುರು ವಂಶದಲ್ಲೇ ನಮಗೆ ಬರುವಂಥದ್ದು ಕೌರವರು ಪೌರವರು. ಅವರೆಲ್ಲ ಕೌರವರು ಒಂದೇ, ಇಲ್ಲೇ ಹುಟ್ಟೋದು ಕೌರವರು. ಈ ಕೌರವರ ವಂಶದಲ್ಲೇ ಇಲ್ಲೇ ದೊಡ್ಡ ಮಗನ ಹೆಸರು ಯದು ಕುಲ ಅಲ್ಲಿ ಶುರುವಾಗೋದು. ಇಲ್ಲಿ ಶುರುವಾಗೋದು ಅಂದರೆ ಯದು ಯಾರು? ಯಾದವ ಕುಲದ ಅಧಿಪತಿ, ಅವನು ಇಲ್ಲಿ ಬರೋದು. ಇದು ಪುರುವಿನ ಕತೆ, ಯಯಾತಿಯ ಕತೆ. ಯಯಾತಿ ಮುಪ್ಪು ಬಂದ ಮೇಲೆ ಯಯಾತಿ ದೇವಯಾನಿ ಕಾಡಿಗೆ ಹೋಗಿ ಅವರ ಮೋಕ್ಷವನ್ನು ಪಡ್ಕೋತಾರಂತೆ. ಹೀಗೆ ಮುಂದೆ ನಮ್ಗೆ ಇನ್ನೊಂದು ರಾಜನ ಕಥೆಯನ್ನು ನಾವು ತಿಳ್ಕೋಬೇಕು. ಪುರು ವಂಶ, ಪುರು ರಾಜ. ಇಲ್ಲಿ ನಮಗೆ ಬೇರೆ ರಾಜರು ಯಾರು ಅಂದರೆ, ಪುರು ಬಂದು ಚಂದ್ರವಂಶನ ರಾಜ, ಅವನ ಲೈನೇಜಲ್ಲೇ ಹುಟ್ಟೋದು ದುಷ್ಯಂತದ ಕತೆ ಇಲ್ಲಿ ಬರುತ್ತೆ. ದುಷ್ಯಂತ ಶಕುಂತಲ ಕತೆ ನಿಮಗೆ ಗೊತ್ತಿದೆ. ದುಷ್ಯಂತ ಬಂದು ಇಲೀಲಾ ಅನ್ನೋ ರಾಜನ ಮಗ. ಆ ದುಷ್ಯಂತ ಒಂದ್ಸಲ ಬೇಟೆಗೆ ಹೋದಾಗ ಕಣ್ವ ಋಷಿ ಆಶ್ರಮದಲ್ಲಿ ಶಕುಂತಲೆಯನ್ನು ನೋಡಿ ಶಕುಂತಲೆನ ಮದುವೆ ಮಾಡ್ಕೋತಾನೆ, ಬಿಟ್ಟು ಹೋಗ್ತಾನೆ. ಶಕುಂತಲೆ ಗರ್ಭಾವಸ್ಥೆಯಲ್ಲಿರ್ತಾಳೆ. ಅವಳಿಗೆ ದುರ್ವಾಸ ಮುನಿಯ ಶಾಪ ಬರುತ್ತೆ. ಅವಳಿಗೆಲ್ಲ ರಾಜನಿಗೆ ದುಷ್ಯಂತನಿಗೆ ಶಕುಂತಳದ ಬಗ್ಗೆ ಮರ್ತೋಗಿರುತ್ತೆ. ಅವಳು ಅದೇ ಅವಸ್ಥೆಯಲ್ಲಿ ಮಗು ಹುಟ್ಟ ಮೇಲೆ ಹೋಗ್ತಾಳೆ. ರಾಜ ಗುರ್ತಿಸಲ್ಲ. ಆಮೇಲೆಲ್ಲ ಈ ಕತೆ ಎಲ್ಲ ನಿಮಗೆ ಗೊತ್ತಿದೆ. ದುಷ್ಯಂತನ ಕತೆ, ದುಷ್ಯಂತ ಶಕುಂತಳದ ಕತೆ ಗೊತ್ತಿದೆ. ಇವರಿಬ್ಬರ ಮಕ್ಕಳ ಮಗ ಬಂದು ಭರತ. ಆ ಭರತ ಯಾರಿದ್ದಾನೆ, ಅವನ ಹೆಸರಲ್ಲೇ ಈ ರಾಜ್ಯ ಬಂದಿರೋದು. ಭರತ ರಾಜ ಬರುತ್ತೆ. ಹಾಗೆ ಈ ಭರತನ ವಂಶದಲ್ಲೇ ಹುಟ್ಟೋದು ಇನ್ನೊಬ್ಬ ರಾಜ, ಅವನು ರಂತಿದೇವ ಅನ್ನೋ ರಾಜ. ಈ ರಾಜನ ಕತೆ ನಾವು ತಿಳ್ಕೋಬೇಕು. ಯಾಕಂದರೆ ರಂತಿದೇವನ ಹತ್ರ ತುಂಬ ಹಣ ಇತ್ತಂತೆ, ತುಂಬ ಆಸ್ತಿ ಇತ್ತಂತೆ. ಆದರೆ ಅವನು ಎಲ್ಲವನ್ನ ದಾನ ಮಾಡ್ತಾ ಇದ್ದ. ಎಲ್ಲ ದಾನ ಮಾಡಿ ಅವನ ಹತ್ರ ಏನೂ ಉಳಿದಿರ್ಲಿಲ್ಲಂತೆ. ಒಂಥರ ಅತಿಯಾದ ಹಿ ವಾಸ್ ಸೋ ಪುವರ್, ಅಂದರೆ ಅವನ ಹತ್ರ ಏನೂ ಇರಲಿಲ್ಲ. ಆಮೇಲಿಂದ ಅವನಿಗೇನು ಒಂದು ಬಿಡಿ ಕಾಸು ಇಲ್ಲದೆ ಇದ್ದಾಗ ಆಗೋಯ್ತು. 48 ದಿವಸ ತಿನ್ನೋದಕ್ಕೇನು ಸಿಕ್ಕಿರ್ಲಿಲ್ಲಂತೆ. 49ನೇ ದಿವಸ ಅವನಿಗೆ ಹಾಲಿನ ಅನ್ನ ಮತ್ತು ಗೋಧಿ ಪಾಯಸ, ತುಪ್ಪ, ನೀರು 4 ಸಿಗತ್ತಂತೆ. ಇದು ಸಿಕ್ಕಿದ ಖುಷಿಯಲ್ಲಿ ತಿನ್ನಬೇಕು, ಗೋಧಿಯನ್ನು ಅಕ್ಕಿಯನ್ನು ಎಲ್ಲ ತಿನ್ನಬೇಕು ಅಂತ ಅನ್ನೋದ್ರೊಳಗೆ ಅವನ ಹೆಂಡತಿ ಮಕ್ಕಳನ್ನ ನೆನಪಾಗತ್ತಂತೆ. ಅವ್ರಿಗೆಲ್ಲ ಒಂದಿಷ್ಟು ಕೊಡ್ತಾನಂತೆ. ಕೊಟ್ಟುಬಿಟ್ಟು ಮಿಕ್ಕಿದನ್ನು ತಿನ್ನಬೇಕು ಅಂತ ಇದ್ದಾಗ ಇನ್ನೇನು ಆ ಹಾಲು ಮತ್ತು ಅನ್ನ ತಿನ್ನಬೇಕು ಅನ್ನೋ ಅಷ್ಟಿಗೆ ಒಂದು ಬ್ರಾಹ್ಮಣ ಬಂದು ನನಗೆ ಹಸುವಾಗಿದೆ, ನನಗೇನಾದರೂ ಕೊಡು ಅಂತ ಆ ಹಾಲನ್ನು ಅವನಿಗೆ ಕೊಡ್ತಾನಂತೆ. ಆಮೇಲೆ ಗೋಧಿ ಪಾಯಸ ತಿನ್ನಬೇಕು ಅನ್ನೋ ಅಷ್ಟೊತ್ತಿಗೆ ಒಬ್ಬ ಶೂದ್ರ ಬಂದು ನನಗೇನಾದರೂ ಬೇಕು, ನೀನೇನೋ ತಿಂತಾ ಇದೆಯಾ ಅದು ಕೊಡು ಅಂತ ಆ ಪಾಯಸವನ್ನು ಅವನಿಗೆ ಕೊಡ್ತಾನೆ. ಅವನು ಅದೆಲ್ಲ ಕೊಡುವಾಗ್ಲೂ ನೆನಪು ಅವನಿಗೇನು ಬರುತ್ತೆ, ನಾರಾಯಣ ಇದ್ದಾನೆ, ನಾರಾಯಣ ನನ್ನನ್ನು ನೋಡ್ಕೋತಾನೆ ಅಂತ. ದೇವರ ಭಕ್ತ ಕೂಡ ಅವನು. ಆಮೇಲೆ ತುಪ್ಪ ಮಿಗತ್ತೆ. ತುಪ್ಪ ತಿನ್ನಬೇಕು ಅನ್ನೋಷ್ಟೊತ್ತಿಗೆ ಒಂದು ಚಾಂಡಾಳ ಅವನು ಬಂದ್ಬಿಟ್ಟು ನನಗೇನೂ ಇಲ್ಲ, ನನಗೆ ಏನಾದರೂ ಬೇಕು ಅಂದಾಗ ಆ ತುಪ್ಪವನ್ನು ಅವನಿಗೆ ಕೊಡ್ತಾನಂತೆ. ಆಮೇಲೆ ಈ ನೀರೊಂದು ಮಿಕ್ಕಿರುತ್ತೆ. ಈ ನೀರಾದರೂ ನಾನು ಕುಡಿಬೇಕು ಅಂತ ನೀರು ಕುಡಿಯೋಕ್ಕೆ ಹೋದಾಗ ಆವಾಗ ಒಬ್ಬ ಭಿಕ್ಷುಕ 4 ಶೌನ ನಾಯಿಗಳನ್ನು ಕರ್ಕೊಂಡು ಬರ್ತಾನಂತೆ. ನನಗೇನಾದರೂ ಬೇಕು, ನನಗೆ ಬಾಯ ಆರ್ಕೆ ಆಗಿದೆ, ನನಗೆ ನೀರು ಇವಾಗ ಸಿಕ್ಕಿಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ, ಆ ನೀರನ್ನು ಅವನಿಗೆ ಕೊಟ್ಬಿಡ್ತಾನಂತೆ. ಕೊಟ್ಬಿಟ್ಟು ಎಲ್ಲ ಮುಗ್ದೋಯ್ತು, ಅವನ ಹತ್ರ ಇನ್ನೇನಿಲ್ಲ.
ಭಗವಂತ ನಿನ್ನ ಲೀಲೆ, ನೀನೇನು ಮಾಡ್ತೀಯ ಅದು. ನೀನು ನನಗೇನೂ ಕೊಟ್ಟಿಲ್ಲ, ಪರವಾಗಿಲ್ಲ, ನಾನು ಈ ಜೀವ ನಿಂದು, ನನ್ನ ಜೀವವನ್ನೇ ನಿನಗೆ ಸಮರ್ಪಣೆ ಮಾಡಿದ್ದೀನಿ ಅಂದಾಗ ದೇವರಿಗೆ ಇದೆಲ್ಲ ಬಂದಿರೋದು ಯಾರೂ ಅಲ್ಲ, ಬ್ರಹ್ಮದೇವರು ಮತ್ತು ಅವರ ದೇವಗಣಗಳು. ಅವರೆಲ್ಲ ವಾಪಸ್ ಬಂದು ಅವರಿಗೆ ದರ್ಶನ ಮಾಡಿ ಕೊಟ್ಟು ಹೇಳ್ತಾರಂತೆ, ರಂತಿದೇವ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಹೇಳಿ ಅವರಿಗೆ ವಿಮೋಚನೆ ಕೊಡ್ತಾರೆ, ಮೋಕ್ಷ ಕೊಡ್ತಾರೆ. ಇದು ರಂತಿದೇವನ ಕತೆ. ಈ ರಂತಿದೇವದ ಮೋಕ್ಷದ ಕಥೆಯನ್ನು ನೀವು ತಿಳ್ಕೋಬೇಕು ಅಂತ. ಹೀಗೆ ಮುಂದೆ ಬೇರೆ ರಾಜರ ಕಥೆಗಳು ಬರುತ್ತೆ. ರಂತಿದೇವ ಅಲ್ಲದೆ ಇಲ್ಲಿ ಯಯಾತಿಯ ಮಗ ಯದುವಿನ ಕಥೆಯನ್ನು ಡೀಟೇಲಾಗಿ ಹೇಳಿದರೆ ಯದುವಂಶ ಇಲ್ಲಿ ಶುರುವಾಗುತ್ತೆ. ಈ ಯದುವಂಶ ಕಥೆಯಲ್ಲೇ ನಮಗೆ ಬರೋದು ಕೃಷ್ಣ. ಯದುಕುಲದಲ್ಲಿ ಹುಟ್ಟೋದು ದೇವಕ. ದೇವಕನ ಮಗಳು ಬಂದು ದೇವಕಿಯನ್ನು ವಸುದೇವನಿಗೆ ಮದುವೆ ಮಾಡೋದು. ಇಲ್ಲಿ ಈ ಕತೆ ಶುರುವಾಗಿ ದೇವಕಿ ವಸುದೇವರ ಮಗ ಬಂದು ಕೃಷ್ಣ. ಹೀಗೆ ಈ ಕೃಷ್ಣನ ಕತೆ, ಕೃಷ್ಣ ಹುಟ್ಟೋದು ಮುಂದಿನ ವಾರದಲ್ಲಿ. ಸೊ ಕೃಷ್ಣನ ಕತೆ ಇಲ್ಲಿಂದ ಶುರುವಾಗುತ್ತೆ. ನಮ್ಮ ಭಾಗವತದಲ್ಲಿ ಕೃಷ್ಣನ ಲೀಲೆಗಳು, ಕೃಷ್ಣನ ಪ್ರತಿಯೊಂದು ಅವನ ಅವತಾರಗಳನ್ನು ನಾವಿಲ್ಲಿ ಮುಂದೆ ಕೇಳೋಣ. ಇಲ್ಲಿಗೆ ಇವತ್ತು ಮುಗಿಸಿ ಮುಂದಿನ ವಾರದಲ್ಲಿ ಕೃಷ್ಣನ ಕಥೆಯನ್ನು ಕೇಳೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೆಯೇ ನಮಃ, ಹರೆಯೇ ನಮಃ.